63 ಡೇಸು ಶೂಟ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಒಂದಷ್ಟು ಕಡೆ ಸೆಟ್ ಹಾಕಿದ್ವಿ. ದೆನ್ ಮೈಸೂರಲ್ಲಿ ಲಾಸ್ಟ್ ಶೆಡ್ಯೂಲ್ ಮುಗಿಸಿದ್ವಿ. ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದಾಗಲೇ ಒಂದು 7 to 8 ಡೇಸ್ ಮೇಜರ್ ಪೋರ್ಷನ್ ಒಂದು ಪೆಂಡಿಂಗ್ ಇತ್ತು. ಅದಕ್ಕೋಸ್ಕರ ಮೈಸೂರಲ್ಲಿ ಸೆಟ್ ಹಾಕಿ ತುಂಬ ಅದ್ದೂರಿಯಾಗಿ ಶೂಟ್ ಮಾಡಿದ್ವಿ. ಕಿಶೋರ್ ಸರ್ ಆಗಿರ್ಬೋದು, ರಮೇಶೇಂದ್ರ ಅವರಾಗಿರ್ಬೋದು, ಮಿತ್ರ ಅವರಾಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆ ಕ್ಲೈಮ್ಯಾಕ್ಸನ್ನು ಸಕ್ಕತ್ತಾಗಿ ಮಾಡಿಕೊಟ್ರು. ತುಂಬ ಖುಷಿ ಇದೆ ಇಡೀ ಟೀಮ್ಗೆ. 63 ಡೇಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ತುಂಬ ಆನೆಸ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅನ್ನಿಸ್ತು. ಅದಕ್ಕೆ ನಾವೆಲ್ಲ ಸಿನಿಮಾ ಮುಗಿಸಿ ಪ್ರಮೋಷನ್ ಮಾಡೋಣ ಅಂದ್ವಿ. ದೆನ್ ಇಲ್ಲಿಗೆ ಅಂತ ಬಂದರೆ ತುಂಬ ಪಾಸಿಟಿವ್ ಪ್ಲೇಸ್ ಇದು. ದೆನ್ ಸಿನಿಮಾದವ್ರಿಗೆ ನಿಮಗೆ ಗೊತ್ತಿರ್ಬೋದು, ಇಲ್ಲಿ ಮಾಡಿರೋ ಸಿನಿಮಾ ಅಷ್ಟಕ್ಕಷ್ಟು ಹಿಟ್ಟಾಗಿದೆ. ತುಂಬ ಚೆನ್ನಾಗಾಗತ್ತೆ. ಅಂದರೆ ಯಾವುದೇ ಅಡೆತಡೆಗಳಿಲ್ಲದೆ ಸಿನಿಮಾಗಳು ರಿಲೀಸ್ ಆಗುತ್ತೆ ಅಂತ ನಮ್ಮ ನಂಬಿಕೆ. ಸೊ ಆ ರೀಸನ್ಗೋಸ್ಕರನೇ ಇಲ್ಲಿಂದನೇ ಇವತ್ತು ಅಫಿಷಿಯಲಾಗಿ ಪ್ರೆಸ್ ಮೀಟ್ಗಳು ಮತ್ತು ಪ್ರಮೋಷನ್ಗಳು. ಅಂದರೆ ತುಂಬ ಸೆಟ್ಗಳು ಹಾಕಿದ್ವಿ, ವೆದರ್ ಸಪೋರ್ಟ್ ಮಾಡಲಿಲ್ಲ. ಒಂದು 3 to 4 ಡೇಸ್ ಎಕ್ಸ್ಟ್ರಾ ಆಯಿತು ಅಷ್ಟೇ. ಅನ್ನೋದು ಬಿಟ್ಟರೆ ಪ್ರಾಪರಾಗಿ ನಾವು ಅಂದ್ಕೊಂಡಂಗೆ ಮಾಡಿದ್ವಿ. ಖಂಡಿತವಾಗ್ಲೂ ಪ್ಯಾರಲರ್ ಆಗಿ ಎಲ್ಲ ಒಟ್ಟಿಗೆ ಮಾಡಿದ್ವಿ. ಎಡಿಟಿಂಗ್ ಕೂಡ ಆಯಿತು. ಕೆಲವೊಂದು ಡಬ್ಬಿಂಗ್ ಹಂತಕ್ಕೂ ಹೋಗಿದೆ. ನೆಕ್ಸ್ಟ್ ದಿನಗಳಲ್ಲಿ ಡಬ್ಬಿಂಗ್ ಆಗಿರ್ಬೋದು, ನಮ್ಮ ಸಿನಿಮಾ ಅಪ್ಡೇಟ್ಗಳು ಏನೇನಾಗುತ್ತೆ ಅದನ್ನೆಲ್ಲ ಪಕ್ಕ ಕೊಟ್ಕೊಂಡು ನಮ್ಮ ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳೇ ಸ್ಫೂರ್ತಿ. ಅಂದರೆ ಕೆಲವೊಂದು ಸರಿ ಅನ್ಸೋದಲ್ಲ ನಮಗೂ ಆರ್ಟಿಸ್ಟ್ ಆದಾಗ, ಇಲ್ಲಿ ಒಂದು ಸ್ವಲ್ಪ ನಾವು ನಿಂತಿದ್ದಿದ್ರೆ ಚೆನ್ನಾಗಾಗ್ತಿತ್ತು ಅಂತ. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸ್ಗಳು ತೊಗೊಂಡು ಈ ಸಿನಿಮಾದಲ್ಲಿ ಅದು ಯಾವುದೂ ಆಗಕ್ಕೆ ಬಿಟ್ಟಿಲ್ಲ. ತುಂಬ ಯೋಚನೆ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದೀವಿ. ಪ್ರೊಡಕ್ಷನ್ ಮಾಡೋದು ತುಂಬ ದೊಡ್ಡ ವಿಚಾರ. ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡು ಮಾಡೋದು ಅದಕ್ಕಿಂತ ದೊಡ್ಡ ವಿಚಾರ. ಸೊ ನಾಲೆಡ್ಜ್ ಇಟ್ಕೊಂಡು ಒಂದು ಈಕ್ವಲ್ ಮೈಂಡ್ ಆಗಿರೋಂಥ ಎಲ್ಲ ಪ್ರತಿಯೊಬ್ಬರು ಫ್ರೆಂಡ್ಸ್ಗಳು ಸೇರಿ ಮಾಡಿರೋದ್ರಿಂದ ಇಲ್ಲಿ ಯಾವುದು ಲೂಪ್ ಹೋಲ್ಸ್ ಇಲ್ಲದೆ ಸಿನಿಮಾ ಕತೆ ಬಿಟ್ಟು ಬೇರೆ ಯಾವುದೂ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಿಲ್ಲ. ನಾವು ಕತೆಗೆ ಏನು ಬೇಕೋ ಅದನ್ನು ಮಾತ್ರ ಮಾಡಿದ್ದೀವಿ. ಡೈರೆಕ್ಟರ್ ಏನು ನಮ್ಗೆ ಹೇಳಿದ್ರು ಅದನ್ನು ಮಾತ್ರ ನಾವು ಸಿನಿಮಾ ಮಾಡಿದ್ದೀವಿ. ಸೊ ತುಂಬ ಖುಷಿ ಇದೆ ಇಡೀ ತಂಡಕ್ಕೆ. ಇದೇ ವರ್ಷ ಎಲ್ಲ ಅನ್ಕೊಂಡಂಗಾದರೆ 2-3 ತಿಂಗಳು ಸದ್ಯದಲ್ಲೇ ಬಂದ್ಬಿಡ್ತೀವಿ. ಇಂಥ ದಿನ ಅಂತ ಪರ್ಟಿಕ್ಯುಲರ್ ಆಗಿಲ್ಲ. ನಾವು ಫಸ್ಟ್ ಕಾಪಿ ತೆಗೆದು ನೋಡಿ. ಅಂದರೆ ಒಂದು ನನಗನ್ಸಿದ್ದೇನು ಅಂದರೆ ಇಲ್ಲಿ ತುಂಬ ದೊಡ್ಡ ಲೆಕ್ಕಾಚಾರ ಹಾಕ್ತಾರೆ. ದಸರಾ ಬಂದ್ಬಿಡ್ತೀವಿ, ದೀಪಾವಳಿಗೆ ಬಂದ್ಬಿಡ್ತೀವಿ ಅಂತ. ಸೊ ಆ ಲೆಕ್ಕಾಚಾರ ಯಾವುದೂ ವರ್ಕ್ ಆಗಲ್ಲ ಸರ್. ಯಾಕಂದರೆ ನಾನು 4 ಸಿನಿಮಾ ರಿಲೀಸ್ ಆಗಿದೆ ನಂದು. ಲೆಕ್ಕಾಚಾರ ಹಾಕಿ ಯಾವತ್ತೂ ಏನಾಗಬೇಕು, ನಮ್ಗೆ ಎಷ್ಟು ದೊರಕಬೇಕು, ಎಷ್ಟು ದಕ್ಕಬೇಕು ಅಷ್ಟೇ ನಮ್ಗೆ ದೊಕ್ಕೋದು. ಸೊ ಯಾವುದೇ ಲೆಕ್ಕಾಚಾರ ಆಗಲ್ಲ. ಸಿನಿಮಾ ಎಷ್ಟು ಜನ ನೋಡ್ತಾರೆ, ಎಷ್ಟು ಪಬ್ಲಿಸಿಟಿ ಆಗುತ್ತೆ, ಆ ಕಂಟೆಂಟ್ಗೆ ಏನು ಕೆಪಾಸಿಟಿ ಇದೆ ಅದು 100% ತೊಗೊಂಡೇ ಹೋಗುತ್ತೆ. ಸೊ ಅದಕ್ಕೆ ಸಿನಿಮಾನ ಪ್ರಿಂಟ್ನ ನೋಡಿ ಇವತ್ತಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ, ಸಿನಿಮಾ ಎಷ್ಟು ರೀಚ್ ಆಗುತ್ತೆ, ಎಷ್ಟು ಕೆಪಾಸಿಟಿ ಇದೆ ಅದು ಅದಕ್ಕೆ ತೊಗೊಂಡು ಹೋಗುತ್ತೆ. ಸೊ ಇದಕ್ಕೆ ಅಂತ ಡೇಟ್ಗಳನ್ನ ನಾವೇನು ವೆಯ್ಟ್ ಮಾಡೋದಿಲ್ಲ. ಸೊ ಒಳ್ಳೆ ಒಂದು ಶುಕ್ರವಾರ, ಒಂದು ಒಳ್ಳೆ ಗುಡ್ ಫ್ರೈಡೇ ದಿನ ಸಿನಿಮಾ ರಿಲೀಸ್ ಮಾಡ್ತೀವಿ.